ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಸಾಗರ್ ಅಂಜನೇಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೆಸರನ್ನ ಕೊಡಿ. ನೀವು ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ಪ್ರಾಡಕ್ಟ್ನ ವೀಡಿಯೋನ ತೊಗೊಳ್ಳಿ. ಹಲವಾರು ರೀತಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ ಅಥವಾ ಯೂಟ್ಯೂಬಲ್ಲಿ ಆ ಪ್ರಾಡಕ್ಟ್ನ ರಿವ್ಯೂ ವೀಡಿಯೋ ನಿಮಗೆ ಸಿಗ್ತವೆ. ಆ ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಕೂಡ ಹೊಸದಾಗಿ ಚಾನಲ್ನ ಓಪನ್ ಮಾಡಿ ನಂತರ ಅದರಲ್ಲೂ ಕೂಡ ಪ್ರಾಡಕ್ಟ್ ಸಂಬಂಧಿತ ರಿವ್ಯೂ ವೀಡಿಯೋಸ್ನ ಬಿಡ್ತಾ ಹೋಗಿ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಪೇಸ್ಟ್ ಮಾಡಿ ನಂತರ ವೀಡಿಯೋನ ಪೋಸ್ಟ್ ಮಾಡ್ತಾ ಹೋಗಿ. ಫೇಸ್ಬುಕ್ಕಲ್ಲೂ ಕೂಡ ಒಂದು ಪೇಜ್ ಕ್ರಿಯೇಟ್ ಮಾಡಿ, ರಿವ್ಯೂ ಪೇಜ್ನ ಅಥವಾ ಅನ್ಬಾಕ್ಸಿಂಗ್ ಪೇಜ್ನ ಕ್ರಿಯೇಟ್ ಮಾಡಿ. ಈ ರೀತಿಯಾಗಿ ಯಾವ್ಯಾವ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿದ್ದಾವೆ ಅದರಲ್ಲೆಲ್ಲ ಒಂದೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗಿ. ಟಿಕ್ಟಾಕಲ್ಲೂ ಕೂಡ ನೀವು ಮಾಡ್ಬೋದು. ಈಗ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಯಾವ ರೀತಿಯಾಗಿ ಓಪನ್ ಮಾಡ್ಬೇಕಂತಂದರೆ ಸಿಂಪಲಾಗಿ ಹೇಳ್ತೀನಿ, ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಅದರಲ್ಲಿ tiktok.com ಅಂತ ಹೊಡೆದ್ರೆ ಅದು ಡೈರೆಕ್ಟಾಗಿ ಟಿಕ್ಟಾಕ್ಗೆ ಓಪನ್ ಆಗುತ್ತೆ. ಆದರೆ ನೀವು ಇಲ್ಲಿ ಮಾಡ್ಬೇಕಂತಂದರೆ VPN ಯೂಸ್ ಮಾಡಿ ಟಿಕ್ಟಾಕ್ನ ಆನ್ಲೈನ್ ಮುಖಾಂತರ ಯೂಸ್ ಮಾಡ್ಬೋದು. ಅಲ್ಲಿ ಕೂಡ ನೀವು ನಿಮ್ಮ ಒಂದು ವೀಡಿಯೋನ ಪೋಸ್ಟ್ ಮಾಡ್ಬೋದು. ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದರೆ ಒಂದೇ ದಿನದಲ್ಲಿ ಆಗೋಲ್ಲ, 1-2 ತಿಂಗಳಲ್ಲೂ ಕೂಡ ಇದು ಯಾವುದೂ ಆಗೋಲ್ಲ. ಇದು ಟೈಮ್ ತಗೊಳುತ್ತೆ. 1 ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷ ಕೂಡ ಆಗ್ಬೋದು. ನೀವು ದಿನ ಒಂದು ಪೋಸ್ಟ್ ಬಿಡ್ತಾ ಹೋಗಿದ್ದು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಮೊಬೈಲಲ್ಲಿ, ಎಷ್ಟು ಅವರ್ಸ್ ಗಟ್ಟಲೆ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ಡೈಲಿ 1-2 ಪೋಸ್ಟ್ ಹಾಕಿದರೆ 6 ತಿಂಗಳಲ್ಲಿ ಏನಿಲ್ಲ ಅಂತಂದ್ರೂ ಕೂಡ 1000 ಜನ ಫಾಲೋವರ್ಸ್ ಆಗಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಆಗಿರ್ತಾರೆ ಈ ಟಿಕ್ಟಾಕ್ ಮತ್ತು ಫೇಸ್ಬುಕ್ಕಲ್ಲಿ ಅಲ್ವಾ. ಈಗ 1000 ಜನ ಫಾಲೋವರ್ಸ್, 1000 ಜನ ಸಬ್ಸ್ಕ್ರೈಬರ್ಸ್ ನಿಮ್ಮ ಹತ್ರ ಇದಾರಂತಂದರೆ ಬರೀ ಕೇವಲ 6 ತಿಂಗಳಲ್ಲಿ ಒಂದು ವರ್ಷದಲ್ಲಿ 10,000 ಜನ ಕೂಡ ಆಗ್ಬೋದು. 10,000 ಜನ ಆಗ್ಬೋದು, 20,000 ಜನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಕೂಡ ಆಗ್ಬೋದು ಒಂದು ವರ್ಷದಲ್ಲಿ. ಡೈಲಿ ನೀವೇನಿಲ್ಲ, ಡೈಲಿ 1-2 ಪೋಸ್ಟ್ ಬಿಡೋಕ್ಕೆ ನಮಗೆ ಟೈಮ್ ಅಂತೂ ಇದ್ದೇ ಇರುತ್ತೆ. ಒಂದು 20 ನಿಮಿಷ 10 ನಿಮಿಷ ಸಿಗೋಲ್ಲ ಒಂದು ಪೋಸ್ಟ್ ಬಿಡೋಕ್ಕೆ, ಸಿಗುತ್ತೆ, ನಾವು ಬಿಡಬೇಕಷ್ಟೇ. ಈ ರೀತಿಯಾಗಿ ಕಂಟಿನ್ಯೂ ಆಗಿ ಒಂದು ವರ್ಷ 6 ತಿಂಗಳು ಬಿಡ್ತಾ ಹೋದರೆ ನಿಮ್ಮ ಒಂದು ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ನಿಮ್ಮ ಚಾನಲ್ನಲ್ಲಿ 10,000 ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, 10,000 ಜನ ಕಸ್ಟಮರ್ಸ್ ನಿಮ್ಮ ಹತ್ರ ಇರ್ತಾರೆ. ಫ್ರೀಯಾಗಿ, ಅದು ಕೂಡ ಯಾವುದೇ ರೀತಿಯಾದ ಪ್ರಮೋಷನ್ ಮಾಡದೆ ಫ್ರೀಯಾಗಿ ಇಷ್ಟೊಂದು ಜನನ ಒಂದು ವರ್ಷದಲ್ಲಿ ನೀವು ಸಂಪಾದನೆ ಮಾಡ್ತೀರ. ಅದಕ್ಕೋಸ್ಕರ ಒಂದು ವರ್ಷ ಕಂಟಿನ್ಯೂ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಟಿಕ್ಟಾಕಲ್ಲಿ ವೀಡಿಯೋನ ಬಿಡ್ತಾ ಹೋದ್ರಿ ಅಂತಂದರೆ 10,000 ಜನ ಫಾಲೋವರ್ಸ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. 10,000 ಜನ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅಂತಂದರೆ ಈ ಒಂದು ಪೋಸ್ಟ್ ಬಿಡ್ತೀರ, ಯಾವುದಾದ್ರು ಪ್ರಾಡಕ್ಟ್ನ ಪೋಸ್ಟ್ ಬಿಡ್ತೀರ ಇನ್ಸ್ಟಾಗ್ರಾಮಲ್ಲಿ, ಆ ಒಂದು ಪ್ರಾಡಕ್ಟ್ನ 10,000 ಜನ ನೋಡ್ತಾರೆ. 10,000ದಲ್ಲಿ 10,000 ಜನ ತಗೊತಾರೆ. ಇಂಟ್ರೆಸ್ಟ್ ಕೊಟ್ಟು ತಗೊಳ್ಳೋರು 10,000ದಲ್ಲಿ ಒಂದು 500 ಜನ ನಿಮ್ಮ ಲಿಂಕನ್ನು ಕ್ಲಿಕ್ ಮಾಡ್ತಾರಂತ ಅಂದ್ಕೊಳ್ಳಿ. ಅಂದರೆ 500 ಜನ ಲಿಂಕ್ನ ಕ್ಲಿಕ್ ಮಾಡ್ತಾರೆ ಅಷ್ಟೇ, ತಗೊಳ್ಳೋದಿಲ್ಲ. 500 ಜನದಲ್ಲಿ ಇಂಟ್ರೆಸ್ಟ್ ಕೊಟ್ಟು ನಿಮ್ಮ ಲಿಂಕಿಂದ ಕೇವಲ ಒಂದು 5 ಜನ ಆ ಒಂದು ಪ್ರಾಡಕ್ಟ್ ಒಂದು 500 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನಿಮಗೆ ಕಮಿಷನ್ ಒಂದು 10% ಬರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಒಬ್ಬರು ಏನಾದರೂ ಆ ಒಂದು ಪ್ರಾಡಕ್ಟ್ನ
ತೊಗೊಂಡ್ರೆ 50 ರೂಪಾಯಿ ಬರುತ್ತೆ. ಕೇವಲ 5 ಜನ ಆ ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ 250 ರೂಪಾಯಿ ಕೇವಲ ಇನ್ಸ್ಟಾಗ್ರಾಮಿಂದ. ಅದೇ ರೀತಿಯಾಗಿ ನಿಮ್ಮ ಹತ್ರ ಮತ್ತೆ 3 ಅಕೌಂಟ್ ಇದೆ. ಒಂದು ಯೂಟ್ಯೂಬಲ್ಲಿದೆ, ಒಂದು ಫೇಸ್ಬುಕ್ಕಲ್ಲಿದೆ, ಒಂದು ಟಿಕ್ಟಾಕಲ್ಲಿದೆ. ಅದರಲ್ಲಿ 5 ಜನ ಬದಲಾಗಿ 10 ಜನ ತೊಗೋಬೋದು. 10 ಜನ ಬದಲು 15 ಜನ ತೊಗೋಬೋದು ಆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಟಿಕ್ಟಾಕಲ್ಲಿ ಅಲ್ವಾ. ದಿನಕ್ಕೆ ಇನ್ಸ್ಟಾಗ್ರಾಮಿಂದ 250 ರೂಪಾಯಿ ಅಂತಂದರೆ ಯೂಟ್ಯೂಬಿಂದ 250, 300 ಆಗ್ಬೋದು, 400 ಆಗ್ಬೋದು. ಮತ್ತಿನ್ನು 2 ಅಕೌಂಟ್ ಇದೆ ನಿಮ್ಮ ಹತ್ರ. ಫೇಸ್ಬುಕ್ ಇದೆ, ಟಿಕ್ಟಾಕ್ ಇದೆ. ಅದರಿಂದ ಒಂದು 200, 500 ಅಂತಂದರೆ ದಿನಾಲು 1000, 1200 ಆಯಿತು. ಇಷ್ಟೊಂದು ಮಾಡ್ತೀರಂತಂದರೆ ಇನ್ನು ನೆಕ್ಸ್ಟ್ ಇಯರಲ್ಲಿ ನಿಮ್ಮ ಒಂದು 10,000 ಜನ ಸಬ್ಸ್ಕ್ರೈಬರ್ಸ್, 10,000 ಜನ ಫಾಲೋವರ್ಸು 100K 1,00,000 ಜನ ಆಗ್ಬೋದು. ಇಲ್ಲೇ 5-6 ಜನ ತಗೊಳ್ಳೋರು ನೆಕ್ಸ್ಟ್ 50 ಜನ, 100 ಜನ ತಗೋಬೋದು. ಇಲ್ಲಿ ನಿಮ್ಗೆ ಇವತ್ತು 1200, 1300, 1000 ರೆವೆನ್ಯೂ, ನೆಕ್ಸ್ಟ್ ನಿಮಗೆ ದಿನದಲ್ಲಿ 20,000, 30,000 ಆಗ್ಬೋದು ಅಲ್ವಾ. ಅದಕ್ಕೋಸ್ಕರ ನೀವು ಕಂಟಿನ್ಯೂ ಆಗಿ ಪೋಸ್ಟ್ ಬಿಡ್ತಾ ಹೋಗಿ, ಆ ವಿಡಿಯೋ ಕಂಟಿನ್ಯೂ ಆಗಿ ಪೋಸ್ಟ್ ಹಾಕ್ತಾ ಹೋಗಿ ನೀವು ಏನು ನಿಮ್ಮ ಸೇಲ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಫಾಲೋವರ್ಸ್ ಇರ್ತಾರೆ, ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ. ಅದಕ್ಕೋಸ್ಕರ ಟೈಮ್ ತೊಗೊಳುತ್ತೆ. ಏನು 1-2 ಪೋಸ್ಟ್ ಬಿಡೋದ್ರಿಂದ ಏನಾಗುತ್ತೆ? ಏನು ಹೋಗಲ್ಲ. ಎಷ್ಟೋ ಅವರ್ಸ್ ನಾವು ವೇಸ್ಟ್ ಮಾಡ್ತೀವಿ. ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಅಂತಂದರೆ ಹೋಗೋ ಟೈಮಲ್ಲಿ 1-2 ಪೋಸ್ಟ್ ಆಗಿಬಿಟ್ರೆ ಆಯ್ತಲ್ಲ. ಅದಕ್ಕೋಸ್ಕರ ಟೈಮ್ ತೊಗೊಳುತ್ತೆ. ಟೈಮ್ ತಗೊಳ್ಳಲ್ಲ ಅಂತ ಅಂದ್ಕೋಬೇಡಿ. ಅಫಿಲಿಯೇಟ್ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ದುಡ್ಡಿದೆ. ಅಫಿಲಿಯೇಟ್ ಮಾರ್ಕೆಟ್ ಅಂತಂದರೆ ಕೇವಲ ದುಡ್ಡು ಮಾಡೋದಲ್ಲ. ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ನೆಟ್ವರ್ಕ್ನ ಬಿಲ್ಡ್ ಮಾಡೋದು. ನಿಮ್ಮ ಹತ್ರ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅಷ್ಟು ನಿಮಗೆ ಸೇಲ್ ಬರುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿ, ಬಿಡೋಕ್ಕೆ ಹೋಗಬೇಡಿ. 6 ತಿಂಗಳು, ವರ್ಷ ಟ್ರೈ ಮಾಡಿ. ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರೆ ಇದನ್ನು ಟ್ರೈ ಮಾಡಿ, ಬಿಡೋಕ್ಕೆ ಹೋಗಬೇಡಿ. ಮುಂದೆ ನಿಮ್ಮ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಜಾಬ್ಗೋಸ್ಕರ ಅಲಿಬೇಕಾಗಿರೋ ಅವಶ್ಯಕತೆ ಬೀಳೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಏನಾದರೂ ನಿಮಗೆ ಚೂರು ಇಷ್ಟ ಆಗಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್. ಜೈ ಆಂಜನೇಯ.